ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ವತಿಯಿಂದ SSBಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ನೀವು SLC ಪಾಸ್ ಆಗಿದ್ದರೆ ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ಮತ್ತು ನಿಮ್ಮದು ಏನಾದರೂ ಕನಸು ಡಿಫೆನ್ಸ್ ಫೋರ್ಸ್ನಲ್ಲಿ ಒಂದು ಸೇವೆಯನ್ನು ಕೊಡಲು ನೀವು ರೆಡಿ ಇದ್ದರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ವೀಕ್ಷಕರೇ, ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ವತಿಯಿಂದ ನೋಡಿ ಸಶಸ್ತ್ರ ಸೀಮಾಬಲ್ನಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಇಲ್ಲಿ ವೇಕೆನ್ಸಿ ಬಂದುಬಿಟ್ಟು ನೋಡೋದಾದರೆ ನೋಡಿ, ಕಾನ್ಸ್ಟೇಬಲ್ ವೆಟೆನರಿ ಇಲ್ಲಿ 34 ಹುದ್ದೆಗಳು. ಇಲ್ಲಿ ಡ್ರೈವರ್ಗಳು ನೋಡಿ 553 ಡ್ರೈವರ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ಅದೇ ರೀತಿ ಗಾರ್ಡನರ್ 41, ವಾಟರ್ ಕ್ಯಾರಿಯರ್ 5 ಹುದ್ದೆಗಳು. ಅದೇ ರೀತಿ ಕಾಬ್ಲರ್, ಟೈಲರ್, ವಾಷರ್ಮ್ಯಾನ್, ಬಾರ್ಬರ್ ಮತ್ತು ವೇಟರ್, ಕಾರ್ಪೆಂಟರ್ ಹುದ್ದೆಗಳು ಸೇರಿದಂತೆ ಟೋಟಲು 827 ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಈ ಹುದ್ದೆಗಳಿಗೆ ಆಯ್ಕೆಯಾದರೆ ಅಭ್ಯರ್ಥಿಗಳಿಗೆ ಇಲ್ಲಿ ವೇತನ ನೋಡೋದಾದರೆ 21,000 ರೂಪಾಯಿದಿಂದ 69,000 ರೂಪಾಯಿವರೆಗೆ ವೇತನವನ್ನು ಇಲ್ಲಿ ಪ್ರತಿ ತಿಂಗಳು ತಮಗೆ ಸಿಗಲಿದೆ. ಎಲಿಜಿಬಿಲಿಟಿ ಕ್ರೈಟೇರಿಯಾ ಏನಿದೆ ನೋಡಿ, ಅಭ್ಯರ್ಥಿಗಳಿಗೆ ನೀವು ಇಲ್ಲಿ 18ರಿಂದ 27 ವರ್ಷ, ಇದು ವೆಟರ್ನರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇರುತ್ತೆ. ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ SLC ಜೊತೆಗೆ 1 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದವರು, ವೆಟರ್ನರಿ ಹಾಸ್ಪಿಟಲ್ನಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವರು ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಡ್ರೈವರ್ ಹುದ್ದೆಗಳಿಗೆ ನೋಡಿ 18ರಿಂದ 27 ಏಜ್ ಇರುತ್ತೆ. SLC ಜೊತೆಗೆ ಹೆವಿ ವೆಹಿಕಲ್ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಹೊಂದಿರಬೇಕಾಗಿರುತ್ತೆ. ಅದೇ ರೀತಿ ಕಾನ್ಸ್ಟೇಬಲ್, ಗಾರ್ಡನರ್, ವಾಟರ್ಮ್ಯಾನ್, ಕ್ಯಾರಿಯರ್, ಕಾಬ್ಲರ್ ಇವು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಅಭ್ಯರ್ಥಿಗಳು ಒಂದು SLC ಜೊತೆಗೆ 2 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ ಇದ್ದವರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ವಯೋಮಿತಿ ನೋಡೋದಾದ್ರೆ ನೋಡಿ, ಅಭ್ಯರ್ಥಿಗಳಿಗೆ SC/ST ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಅದೇ ರೀತಿ OBC ವರ್ಗದವರಿಗೆ 3 ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ. ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ಫೀಸ್ ಪೇಬಲ್ ಆ್ಯಂಡ್ ಮೋಡ್ ಆಫ್ ಪೇಮೆಂಟ್ ಕೊಟ್ಟಿರ್ತಾರೆ ನೋಡಿ. ಅಭ್ಯರ್ಥಿಗಳು ಇಲ್ಲಿ 100 ರೂಪಾಯಿಗಳನ್ನು ನೀವು ಆನ್ಲೈನ್ ಮೂಲಕ ಪಾವತಿ ಮಾಡಿ ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ SC/ST ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿರ್ತಾರೆ. ಜನರಲ್ ಮತ್ತು OBC ಕ್ಯಾಟಗರಿದವರು 100 ರೂಪಾಯಿಯಲ್ಲಿ ತುಂಬಬೇಕಾಗುತ್ತೆ. SC/ST ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿರ್ತಾರೆ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಟ್ಸ್ಗಳು ಇದ್ದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀವು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ನೋಟಿಫಿಕೇಷನ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲವಾಗಿದ್ದಲ್ಲಿ ನಮಗೆ ಡೈರೆಕ್ಟಾಗಿ ಒಂದು ಕಮೆಂಟ್ ಮಾಡಿ ನಿಮ್ಮ ಡೌಟ್ಸ್ಗಳನ್ನು ಇಲ್ಲಿ ಕ್ಲಿಯರ್ ಮಾಡಲಾಗುತ್ತೆ. ಅರ್ಜಿಗಳನ್ನು ಸಲ್ಲಿಸಲು ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ನೋಡಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.